ಗೆಟಪ್ ಗೆಟಪ್ ತುಂಬ ಚೆನ್ನಾಗಿದೆ. ಹೇರ್ ಸ್ಟೈಲು, ಯಾವಾಗ ಕಾಸ್ಟ್ಯೂಮ್, ಈ ಸಾಂಗಲ್ಲಿ ಇಡೀ ಸಿನಿಮಾ ಹಾಗೆ ಇರುತ್ತೆ, ಈ ಸಾಂಗಿಗೆ ಮಾತ್ರ ಮಾಡೋದು. ಇದೆ ಪ್ರಮೋಷನಲ್ ಸಾಂಗ್ ಅಲ್ಲಮ್ಮ, ಸ್ವಲ್ಪ ಅವರು ಕಲರ್ಫುಲ್ ಬಟ್ಟೆ ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಟ್ರು. ಬಟ್ ಯಾತಿಗೆ ಆಗ್ತಾನೆ ಅನ್ನೋದು ನೋಡಿ, ಅದು ಆ್ಯಕ್ಚುಲಿ ಸಿನಿಮಾ, ಇಡೀ ಸಿನಿಮಾ ನೋಡಿದಾಗ ಅಲ್ಲಿ ಯಾವ ಬಟ್ಟೆ ಧರಿಸಿರ್ತಾನೆ, ಇಲ್ಲಿ ಯಾಕೆ ಈ ಬಟ್ಟೆ ಹಾಕ್ತಾನೆ ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ಸಿಂಬಾಲಿಕ್ಕಾಗಿ ಹೇಳ್ತಾರೆ. ಅದು ನನಗೂ ಅನಿಸ್ತು ಯಾಕೆ ಈ ಡ್ರೆಸ್ ಅಂತ. ಬಟ್ ನನಗೆ ಆಮೇಲೆ ಹೋಯ್ತಾ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗ, ಯಾಕಂದರೆ ಯಾವಾಗಲೂ ನಾನು ಬುದ್ಧಿವಂತ ಅಲ್ಲ ಅಂತ ಹೇಳ್ತಾರೆ, ಇಲ್ಲ ಬಟ್ ಸ್ವಲ್ಪ ಇದಾಗಿರ್ತೀನಿ. ಆಮೇಲೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಐ ಥಿಂಕ್ ದಟ್ ಒನ್ ನೋಡಿದಾಗ ನೀವು ಯು ಕ್ಯಾನ್ ಸಿನಿಮಾಗೆ ಇದು ಕನೆಕ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಡ್ರೆಸ್. ಬಟ್ ಇದಕ್ಕೋಸ್ಕರ ಸ್ಪೆಷಲಾಗಿ ಮಾಡಿರೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತೀರ ಜೀವನ. ಥ್ಯಾಂಕ್ ಯು. ನೆಕ್ಸ್ಟು ಅರ್ಜುನ್ ಜನ್ಯ ಅವರು, ನೀವು ಇದಕ್ಕೆ ಎನಿಮೇಟಿಕ್ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ? ಫಸ್ಟ್ ವರ್ಷನ್ ಮಾಡಿದೆ ಸರ್, 1.5 years ಆಯ್ತು ಸರ್. ಅದು ಎನಿಮೇಟಿಕ್ ಮಾಡಿ ಪೂರ್ತಿ ಅದಕ್ಕೆ ಮ್ಯೂಸಿಕ್ ಅದೆಲ್ಲ ಎಲ್ಲ ಮಾಡಿದ್ದಕ್ಕೆ ಸರ್. ಅಲ್ಲೇ ಯಾವಾಗ ಶುರು ಮಾಡಿದಂಗೆ ಈ ಸಿನಿಮಾ? ನಿನ್ನೆ ಅಣ್ಣ ಮಾತಾಡ್ಬೇಕಾದ್ರೆ ಅಣ್ಣ ಹೇಳಿದ್ರು, ಸರ್ ನಿಮ್ಗೆ ನೆನಪಿದೆ ಈಗ ನಾವು ಮೀಟ್ ಮಾಡಿ ಈ ಕತೆ ಕೇಳಿನೇ 3.5-4 ವರ್ಷ ಆಯಿತು ಅಂತ. ಸೊ 4 years ಬ್ಯಾಕ್ ನಾನು ಅವ್ರಿಗೆ ಕತೆ ಹೇಳಿ ಅಲ್ಲಿಂದ 1.5 years ಆ್ಯನಿಮೇಷನ್ ಮಾಡಿ ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಸರ್. 4 years ಟ್ರಾವೆಲ್ ಈ ಫಿಲ್ಮ್ ಜೊತೆಲಿ ನಂದು. ಆ ಟೈಮ್ ಇದು ಅದೇ ಟೈಮ್ ಇದು ಅಷ್ಟೇ ಇದೆ ಆ ಸಿನಿಮಾ ಈಗ? ಏನು ಟೈಮ್ನ ಎಕ್ಸಾಕ್ಟ್ಲಿ ಸೇಮ್ ಸರ್, ಅದರಲ್ಲೇ ಇದೆ. ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ಕಡೆ ಇಲ್ಲಿ ಜಲೆ ಸರ್, ಅದು ನಿಮಗೆ ಸರ್ 2.5 ಗಂಟೆ ಜನರನ್ನು ಕೂರಿಸಿ ಸಿನಿಮಾ ತೋರಿಸೋದು ಎಷ್ಟು ಕಷ್ಟ ಇವತ್ತಿನ ಸಂದರ್ಭದಲ್ಲಿ ಅಂತ ನಿಮ್ಗೆ ಗೊತ್ತಿರುವಂಥ ವಿಚಾರ. ಸೊ ಅಂಥ ಸಂದರ್ಭದಲ್ಲಿ ಒಂದು ಸಾಂಗ್ ಇಲ್ಲದೆ ಸಿನಿಮಾದ ಕಥೆಯನ್ನು, ಸ್ಕ್ರೀನ್ ಪ್ಲೇನ ಅಷ್ಟು ಟೈಟ್ ಸ್ಕ್ರೀನ್ ಪ್ಲೇನ ಮಾಡೋಕ್ಕೆ ಕಾರಣ ಆಯಿತು, ಅಷ್ಟೊಂದು ಇದೆಯಾ ಅಂತ ಈ ಸಿನಿಮಾದಲ್ಲಿ? ಎಸ್ ಸರ್, ಯಾಕಂದರೆ ನಮಗೆ ಸೀನ್ಗಳೇ ಫಸ್ಟ್ ಆಫ್ ಆಲ್ ಸರ್ 3 ಜನ ಐಕಾನ್ಸ್ ಇದ್ದಾರೆ ಸರ್. 3 ಜನಕ್ಕೂ ಸ್ಕ್ರೀನ್ ಸ್ಪೇಸ್ ಕೊಡಬೇಕು. ಅಷ್ಟು ಸ್ಕ್ರೀನ್ ಸ್ಪೇಸ್ಗೆ ನೀವು ಹೇಳ್ದಂಗೆ 2.5 hours ಏನಿದೆ ಅದು ಅಷ್ಟೇ ಸಾಲೋದಿಲ್ಲ ಅಂತ ಐಕಾನ್ಸ್ ಇದ್ದಾರೆ. ಅದರೊಳಗಡೆ ನಾವು ಮತ್ತೆ ಸಾಂಗು ಆ್ಯಂಡ್ ಫಸ್ಟ್ ಆಫ್ ಆಲ್ ಕಥೆನೇ ಕೇಳಿಲ್ಲ ಆ ಥರ ಸಾಂಗಿಗೆ. ಸೊ ಏನು ಆ ಥರ ಟೆನ್ಷನ್ ಇಲ್ಲ, ಆರಾಮಾಗಿ ನಿಮಗೆ 2.5 hours ಬಿಂದಾಸಾಗಿ ನೀವು ಸಿನಿಮಾ ನೋಡ್ಬೋದು ಸರ್. ಶಿವಣ್ಣ, ಎಲ್ಲೋ ನಿಮ್ಮ ಪಾತ್ರ ಬಂದು ಈಗ ಪಕ್ಕದಲ್ಲಿ ನಂದಿ ಇರೋದ್ರಿಂದ, ನೀವು ಇರೋದ್ರಿಂದ ಎಲ್ಲೋ ಒಂದು ರೀತಿ ಶಿವನ ಸ್ವರೂಪವಾಗಿ ಸಿನಿಮಾದ ಕಥೆಯಲ್ಲಿ ಕಾಣಿಸ್ತೀರ ಅಂತ ಅನಿಸುತ್ತೆ. ಸೊ ಸಿನಿಮಾದಲ್ಲೂ ಕೂಡ ಪ್ರಮೋಷನಲ್ ಸಾಂಗಲ್ಲಿ ಇರೋ ಥರನೇ ರಾಜ್ಬೀರ್ ಶೆಟ್ಟರಿಗೆ ಜೀವನದ ಒಂದು ತತ್ವ ಹೇಳ್ಕೊಡ್ತೀರಾ ಅಂತ ಸಿನಿಮಾದಲ್ಲಿ? ಇಲ್ಲಮ್ಮ, ನನಗೆ ಬೇರೆ ಯಾರೋ ತತ್ವ ಹೇಳ್ಕೊಟ್ರು. ಸೊ ಲಿರಿಕ್ಸ್ ಬರ್ಕೊಟ್ಟು ನಾವು ಹೇಳಿದ್ದೀವಿ ಅಷ್ಟೇ. ಹಂಗಂತಲ್ಲ, ಬಂದು ಸಿನಿಮಾ ನೋಡ್ಬೇಕು, ನೀವು ಹೇಳಿ ಇಡೀ ಕತೆ ಕೇಳಿಬಿಡ್ತೀರ, ಬೇಡ. ಸೊ ನನ್ನ ಹೆಸರು ಶಿವು ಅಂತ, ಅದಕ್ಕೆ ಪ್ರಾಬ್ಲಮ್ ಇಲ್ಲ, ಅದರಲ್ಲೇ ಇದೆ. ಯಾಕೆ ನಮ್ಗೆ ಗೊತ್ತು, ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನನ್ನ ಹೆಸರು. ಸೊ ನಾಗರಾಜನೂ ಇದ್ದೀನಿ, ಶಿವನೂ ಇದ್ದೀನಿ, ಪುಟ್ಟ ಇದ್ದೀನಿ, ಸ್ವಾಮಿನೂ ಇದ್ದೀನಿ. ರಾಜ್ಬೀರ್ ಸರ್, ಸದ್ಯಕ್ಕೆ ಸಕ್ಸಸ್ ಅಲ್ಲಿ ಓಡ್ತಾ ಇದ್ದೀರಾ, ಆದ್ರೆ ಸಿನಿಮಾದ ಹಾಡಲ್ಲಿ ಶ್ವಾನಗಳು ನಿಮ್ ಹಿಂದೆ ಓಡಿ ಬರ್ತಾ ಇವೆ. ಹೀಗಾಗಿ ನೀವು ಜೀವನದಲ್ಲಿ ಹುಚ್ಚೆದ್ದು ಓಡಿದ್ದು ಯಾವುದಕ್ಕೆ, ಹೆಚ್ಚು ಭಯ ಪಡೋದು ಯಾವುದಕ್ಕೆ? ಅದೇ ನಾಯಿ ನೋಡಿದಾಗ ನಾನು ಹತ್ರ ಓಡೋದು, ಭಯಪಟ್ಟು ಓಡೋದು ನಾನು ಯಾವುದಕ್ಕೆ? ಆ್ಯಕ್ಚುಲಿ ಇಂಟರ್ವ್ಯೂಗಳಿಗೆ ಜಾಸ್ತಿ ಓಡ್ತೀನಿ ನಾನು. ಇಂಟರ್ವ್ಯೂಗಳಿಂದ ಜಾಸ್ತಿ ಓಡ್ತೀನಿ. ನನಗೆ ಮಾತು ಸ್ವಲ್ಪ ಅಂದರೆ ಈ ಪ್ರಮೋಷನ್ ಟೈಮ್ ಇರುತ್ತಲ್ವಾ, ಅದಾದ ಮೇಲೆ ಮನೆಗೆ ಓಡೋ ಸ್ಪೀಡ್ ಇದೆಯಲ್ವಾ, ಅದು ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗೋದು ಹೇಗೆ ಅನಿಸ್ತಿದೆ? ಯಾವುದು ಇಲ್ಲ ಅವರಿಗೂ ಗೊತ್ತು. ನಾನು ಅವ್ರ ಜೊತೆ ಆಮೇಲೆ ಬರೋ ಏನು ಕಷ್ಟದೇನು ಕೇಳಬೇಡಿ ಅಂತಾನೆ ಬಂದಿದ್ದೆ ನಾನು. ಹಾಗಾಗಿ ಅವ್ರು ತಗೊಂಡ ತಕ್ಷಣ ಅಂದೆ ನಾನು. ಹಾಗೆ ಅಂದರೆ ಗೊತ್ತಿಲ್ಲ ನನಗೆ. ಅಂದರೆ ನನಗೆ ಭಯ ಇರೋದು ನನ್ನಲ್ಲಿರೋ ನೆಗೆಟಿವಿಟಿ ಬಗ್ಗೆ ಬಹಳ ಭಯ ಇದೆ. ನಾನು ನನ್ನ ಥಾಟ್ಗಳನ್ನು ನೋಡ್ಕೊಂಡಾಗ, ನನ್ನಲ್ಲಿರುವಂಥ ಎಲ್ಲದೂ ನೋಡಿದಾಗ ನನಗೆ ನನ್ನ ಬಗ್ಗೆ ಜಾಸ್ತಿ ಭಯ ಆಗುತ್ತೆ. ಹೊರಗಿನ ಎಲಿಮೆಂಟ್ಗಳು ಅಂಥ ಭಯ ಹುಟ್ಟಿಸುವಂಥದ್ದು ಏನೂ ಇಲ್ಲ, ಐ ಥಿಂಕ್. ಅರ್ಜುನ್